ನೆಲಮಂಗಲದ ಮೆಡಿಕಲ್ ಕಾಲೇಜಿನಲ್ಲಿ ಗಂಭೀರ ಆರೋಪ, ಪ್ರಾಧ್ಯಾಪಕನ ವಿರುದ್ಧ ವಿದ್ಯಾರ್ಥಿನಿಯ ದೂರು. ಕ್ಲಾಸ್ ರೂಮ್ನಲ್ಲಿ ಅಸಭ್ಯ ವರ್ತನೆ ಆರೋಪ, ಕ್ಯಾಂಪಸ್ನಲ್ಲಿ ಉದ್ವಿಗ್ನ ಪರಿಸ್ಥಿತಿ. ವಿದ್ಯಾರ್ಥಿನಿಗೆ ಪ್ರಪೋಸ್ ಮಾಡಿದ ಆರೋಪ, ವಿದ್ಯಾರ್ಥಿಗಳಿಂದ ತೀವ್ರ ಆಕ್ರೋಶ. ಪ್ರಾಧ್ಯಾಪಕನ ಮೇಲೆ ವಿದ್ಯಾರ್ಥಿಗಳ ಹಲ್ಲೆ, ಕಾಲೇಜು ಆವರಣದಲ್ಲಿ ಗಲಾಟೆ. ಮಹಿಳಾ ಭದ್ರತೆ ಪ್ರಶ್ನೆ, ಶಿಕ್ಷಣ ಸಂಸ್ಥೆಯಲ್ಲಿ ಘಟನೆ ಚರ್ಚೆಗೆ ಕಾರಣ. ಕ್ಲಾಸ್ ರೂಮ್ ಘಟನೆಗೆ ಕ್ಯಾಂಪಸ್ ಕಂಗಾಲು, ವಿದ್ಯಾರ್ಥಿಗಳ ಕೋಪ ಸ್ಫೋಟ. ವಿದ್ಯಾರ್ಥಿನಿಯ ಆರೋಪಕ್ಕೆ ಬೆಂಬಲ, ಪ್ರಾಧ್ಯಾಪಕ ವಿರುದ್ಧ ಪ್ರತಿಭಟನೆ. ನೆಲಮಂಗಲದಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಕಳಂಕ ತಂದ ಘಟನೆ, ಗೌರವಕ್ಕೆ ಧಕ್ಕೆ ಆರೋಪ, ವಿದ್ಯಾರ್ಥಿಗಳಿಂದ ಕಠಿಣ ಪ್ರತಿಕ್ರಿಯೆ. ಕ್ಯಾಂಪಸ್ ಸುರಕ್ಷತೆ ಬಗ್ಗೆ ಹೊಸ ಪ್ರಶ್ನೆಗಳು ಉದ್ಭವ. ಡಾಕ್ಟರ್ ಜಿ ಪರಮೇಶ್ವರ್ ಒಡೆತನದ ಕಾಲೇಜಿನಲ್ಲಿ ಗಲಾಟೆ, ಗೃಹ ಮಂತ್ರಿ ಕಾಲೇಜಿನಲ್ಲಿ ಹೆಣ್ಣು ಮಕ್ಕಳಿಗೆ ಇಲ್ವಾ ಭದ್ರತೆ. ಕ್ಲಾಸ್ ರೂಮ್ನಲ್ಲಿ ವಿದ್ಯಾರ್ಥಿನಿಗೆ ಪ್ರಪೋಸ್ ಮಾಡಿದ ಲೆಕ್ಚರರ್, ಏನಪ್ಪಾ ನಿನ್ನ ಲೀಲೆ. ನೆಲಮಂಗಲ ತಾಲೂಕಿನ ಟಿ ಬೇಗೂರಿನ ಸಿದ್ಧಾರ್ಥ ಮೆಡಿಕಲ್ ಕಾಲೇಜಿನಲ್ಲಿ ನಡೆದ ಘಟನೆ. ಆಕ್ರೋಶಗೊಂಡ ವಿದ್ಯಾರ್ಥಿನಿಯಿಂದ ತಿರಸ್ಕಾರ, ಗಲಾಟೆ. ರೊಚ್ಚಿಗೆದ್ದ ವಿದ್ಯಾರ್ಥಿಗಳಿಂದ ಪ್ರಾಧ್ಯಾಪಕನ ಮೇಲೆ ಹಿಗ್ಗಾಮುಗ್ಗ ಹಲ್ಲೆ ನಡೆಸಿ ತಿರುಗೇಟು. ಚಪ್ಪಲಿಯಿಂದ ಥಳಿಸಿದ ವಿದ್ಯಾರ್ಥಿನಿ, ಕಾಲಿನಿಂದ ಹೊದ್ದ ವಿದ್ಯಾರ್ಥಿಗಳು. ಕ್ಲಾಸ್ ರೂಮ್ನಲ್ಲಿ ಚಾಕ್ಲೇಟ್ ಕೊಟ್ಟು ಪ್ರಪೋಸ್ ಮಾಡುವುದಾಗಿ ಹೇಳಿದ ಪ್ರಾಧ್ಯಾಪಕ ಅಬ್ದುಲ್. ಕಾಲೇಜು ಪ್ರಾಧ್ಯಾಪಕ ಅಬ್ದುಲ್ನಿಂದ ವಿದ್ಯಾರ್ಥಿನಿ ಮೇಲೆ ದೌರ್ಜನ್ಯ ಆರೋಪ. ಪ್ರಾಧ್ಯಾಪಕನಿಗೆ ಹಲ್ಲೆ ಮಾಡಿದ ಸಹ ವಿದ್ಯಾರ್ಥಿಗಳು ಥಳಿತ. ಕಾರಿನ ಬಳಿ ಬಂದು ಅಟ್ಟಾಡಿಸಿ ಹಿಗ್ಗಾಮುಗ್ಗ ಪ್ರಾಧ್ಯಾಪಕನಿಗೆ ಥಳಿಸಿದ ವಿದ್ಯಾರ್ಥಿಗಳು. ಮೆಡಿಕಲ್ ಕಾಲೇಜು ಕ್ಯಾಂಪಸ್ನಲ್ಲಿ ಅಟ್ಟಾಡಿಸಿದ ವಿದ್ಯಾರ್ಥಿಗಳಿಂದ ಥಳಿತ. ವಿದ್ಯಾರ್ಥಿಗಳಿಂದ ಥಳಿತವಾದ ಬಳಿಕ ಸ್ಥಳದಿಂದ ಓಡಿ ಹೋದ ಅಧ್ಯಾಪಕ. ನೆಲಮಂಗಲ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಘಟನೆ. ಪ್ರಕರಣ ದಾಖಲಿಸುತ್ತಾರಾ ಪೊಲೀಸರು. ರಾಜ್ಯ ಗೃಹ ಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಒಡೆತನದ ಸಿದ್ಧಾರ್ಥ ಮೆಡಿಕಲ್ ಕಾಲೇಜಿನಲ್ಲಿ ರಣರಂಗವಾದ ಘಟನೆ. ಸ್ತ್ರೀ ಕುಲಕ್ಕೆ ಇಲ್ವಾ ಗೌರವ ಎಂದು ವಿದ್ಯಾರ್ಥಿಗಳ ಆಕ್ರೋಶ, ಗಲಾಟೆ. ವರದಿ ವೇದಮೂರ್ತಿ, ಎನ್ಕೆಎಸ್ ಟಿವಿ4, ಬೆಂಗಳೂರು. ಅರೆ ಸೋಳೆ ಮಗನೇ ಏ ಇರಿ ನಾವು